ಹಾಯ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನನ್ನ ಮಗಳ ಲಂಚ್ ಬಾಕ್ಸ್‌ಗೋಸ್ಕರ ಪನ್ನೀರ್ ಪರೋಟ ಮಾಡ್ತಾ ಇದ್ದೀನಿ. ಪನ್ನೀರ್ ಯಾಕಪ್ಪ ಜಾಸ್ತಿ ತಿನ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಪ್ರೋಟೀನ್ ಮತ್ತೆ ಕ್ಯಾಲ್ಸಿಯಂ ಇರೋದ್ರಿಂದ ಮಕ್ಕಳಿಗೆ ಬೋನ್ ಹೆಲ್ತ್‌ಗೆ ಮತ್ತೆ ಮಸಲ್ಸ್ ಗ್ರೋತ್‌ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಬನ್ನಿ ನೋಡ್ಕೊಂಡ್ ಬರೋಣ ರೆಸಿಪಿ ಹೆಂಗ್ ಮಾಡೋದು ಅಂತ. ಗೋಧಿ ಹಿಟ್ಟು ಯೂಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾದ್ಕೋತಾ ಇದ್ದೀನಿ ಗೋಧಿ ಹಿಟ್ಟನ್ನ. ಪರೋಟ ಮಾಡೋಕೆ ಯಾವ ತರ ಹದದಲ್ಲಿ ಬೇಕು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾದ್ಕೊಂಡು ಒಂದು 10 ನಿಮಿಷ ಅದಕ್ಕೆ ರೆಸ್ಟ್ ಮಾಡಕ್ ಬಿಡೋಣ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನೆನೆಯಕ್ ಬಿಡೋಣ. ಇವಾಗ ಪನ್ನೀರ್‌ನ ಸಣ್ಣದಾಗಿ ತುರಿದಿಟ್ಕೋತಾ ಇದ್ದೀನಿ. ನಾನು ಯಾವಾಗ್ಲೂ ಹೋಮ್ ಮೇಡ್ ಪನ್ನೀರ್‌ನೇ ಯೂಸ್ ಮಾಡೋದು. ಬಟ್ ಇವತ್ತು ನನ್ನ ಮಗಳ ಬರ್ತ್‌ಡೇ ಫಂಕ್ಷನ್‌ಗಂತ ತಂದಿಟ್ಟಿರೋದ್ರಲ್ಲಿ ಒಂದು 3 ಪಾಕೆಟ್ ಪನ್ನೀರ್ ಉಳಿದಿರೋದ್ರಿಂದ ನಾನು ರೆಡಿಮೇಡ್ ಪನ್ನೀರ್ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್‌ಗೆ ನಿಮ್ಮ ರುಚಿಗೆ ತಕ್ಕಷ್ಟು ಒಂದು 4, 5 ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿ ಶುಂಠಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ತುರಿದಿಟ್ಟಿರೋ ಪನ್ನೀರ್‌ಗೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಹಂಗೆ ಅರಿಶಿನ, ಸ್ವಲ್ಪ ಗರಂ ಮಸಾಲ, ಹಂಗೆ ನಾವು ಪೇಸ್ಟ್ ಮಾಡ್ಕೊಂಡಿರತಕ್ಕಂಥದ್ದನ್ನ ಸೇರಿಸ್ಕೊಂಡ್ಬಿಟ್ಟು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಪನ್ನೀರ್ ಜೊತೆ ಎಲ್ಲ ಮಸಾಲೆ ಮತ್ತೆ ಉಪ್ಪು ಚೆನ್ನಾಗಿ ಬೆರಿಬೇಕು. ಈ ತರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಪರೋಟನ ರೆಡಿ ಮಾಡ್ಕೊಳ್ಳೋಣ. ಹಿಟ್ಟು ಮತ್ತೆ ನಮ್ದು ಸ್ಟಫ್ ಎರಡು ರೆಡಿ ಆಗಿದೆ. ನಾನಿಲ್ಲಿ 3 ತರ ಪರೋಟ ಮಾಡಿ ತೋರಿಸ್ತೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕು ನೀವು ಅದನ್ನ ಮಾಡ್ಕೋಬಹುದು. ಫಸ್ಟು ಟ್ರಯಾಂಗಲ್ ಶೇಪಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮಕ್ಕಳಿಗೆ ಇಷ್ಟ ಆಗುತ್ತೆ. ಯಾಕಂದ್ರೆ ನಾರ್ಮಲ್ ಆಗಿ ರೌಂಡ್ ಶೇಪಲ್ಲಿ ಪರೋಟ ತಿಂದು ಗೊತ್ತಿರುತ್ತೆ. ಬಟ್ ಈ ತರ ಡಿಫ್ರೆಂಟ್ ಆಗಿ ಮಾಡಿರೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಅದೇ ಊಟನೇ ನಾವು ಹೆಲ್ದಿಯಾಗಿ ತಿನ್ಸೋಕ್ಕೋಸ್ಕರ ಏನೇನೆಲ್ಲ ಸರ್ಕಸ್ ಮಾಡ್ಬೇಕು ನೋಡಿ ತಾಯಂದ್ರು. ನಮ್ಗೆಲ್ಲ ರೊಟ್ಟಿ ತಿಂದು ಹೋಗಕ್ಕೇನೆ ಸ್ಕೂಲಿಗೆ ಟೈಮ್ ಇರ್ತಿರ್ಲಿಲ್ಲ. ಇವತ್ತು ಅದೇ ನಾವು ಮಕ್ಕಳಿಗೆ ತಿನ್ನಿಸ್ಬೇಕಂದ್ರೆ ವೆರೈಟಿ ವೆರೈಟಿ ಮಾಡ್ಬಿಟ್ಟು ಅದನ್ನ ಡಿಫ್ರೆಂಟ್ ಸ್ಟೈಲಲ್ಲೆಲ್ಲ ಟ್ರೈ ಮಾಡಿ ತಿನ್ಸಕ್ ಹೋದ್ರು ಮಕ್ಕಳು ಹೊಟ್ಟೆ ತುಂಬಾ ತಿನ್ನಲ್ಲ. ತಿನ್ನೋದೇ ಸ್ವಲ್ಪ, ಅದನ್ನೇ ಸ್ವಲ್ಪ ಹೆಲ್ದಿಯರ್ ಆಗಿ ತಿನ್ಲಿ ಅಂತ ಈ ತರದ್ದೆಲ್ಲ ಟ್ರೈ ಮಾಡೋದು ಮಕ್ಳಿಗೋಸ್ಕರ. ಇವಾಗ ನೋಡಿ ನೆಕ್ಸ್ಟ್ ರೌಂಡ್ ಶೇಪಲ್ಲಿ ಮಾಡೋದ್ ತೋರಿಸ್ತಾ ಇದ್ದೀನಿ. ನಾರ್ಮಲ್ ಆಗಿ ಹೋಳಿಗೆಗೆ ಯಾವ ತರ ನೀವು ಹೂರಣ ತುಂಬ್ತೀರಾ ಆ ತರ ನಾವು ಸೇಮ್ ಅದೇ ರೀತಿ ಇಲ್ಲಿ ಸ್ಟಫ್‌ನ ಹಿಟ್ಟೊಳಗಡೆ ತುಂಬಿಟ್ಟು ರೌಂಡ್ ಶೇಪಲ್ಲಿ ಪರೋಟ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸ್ಕ್ವೇರ್ ಶೇಪಲ್ಲಿ ತೋರಿಸ್ತೀನಿ ನೋಡಿ. ಹಿಟ್ಟನ್ನ ಉದ್ದಕ್ಕೆ ಲಟ್ಟಿಸ್ಬಿಟ್ಟು ಅದರಲ್ಲಿ ಸ್ಟಫ್‌ನ ಹಾಕಿ ಈ ತರ ಸ್ಟಫ್‌ನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಬಿಟ್ಟು 2 ಕಡೆ ಫೋಲ್ಡ್ ಮಾಡಿದ್ರೆ ಸ್ಕ್ವೇರ್ ಶೇಪಲ್ಲಿ ಪರೋಟ ರೆಡಿ ಆಗುತ್ತೆ. ಇದ್ರಲ್ಲಿ ನಿಮಗೆ ಯಾವುದು ಶೇಪ್ ಇಷ್ಟನೋ ಅದನ್ನ ಮಾಡ್ಕೋಬಹುದು. ಇವಾಗ ಒಂದು ಪರೋಟ ಬೆನ್ಸ್ ತೋರಿಸ್ತೀನಿ ನೋಡಿ. ಎಡ್ಜಸ್‌ನ ನೀಟಾಗಿ ಪ್ರೆಸ್ ಮಾಡ್ಬಿಟ್ಟು ಬೆನ್ಸ್ಕೋಬೇಕು. ಯಾಕಂದ್ರೆ ಸ್ಟಫ್ ಮಾಡಿರೋದ್ರಿಂದ ಲಾಸ್ಟಲ್ಲಿ ಹಿಟ್ಟು ಉಳ್ಕೊಂಡಿರುತ್ತೆ. ಅದು ಹಾಗೆ ಕೊಟ್ರೆ ಮಕ್ಕಳಿಗೆ ಡೈಜೆಷನ್ ಆಗೋದಿಲ್ಲ. ನಾನು ಇದ್ರ ಜೊತೆಗೆ ಬೆಣ್ಣೆ ಹಾಕ್ಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ತುಪ್ಪದ ಜೊತೆಗಾದ್ರೂ ತಿನ್ಬೋದು. ಸಖತ್ತಾಗಿ ಟೇಸ್ಟ್ ಆಗಿರುತ್ತೆ. ಉಪ್ಪು ಖಾರ ಎಲ್ಲ ನಿಮ್ಮ ಹದ ತಕ್ಕಂಗೆ ನೀವು ಹಾಕೊಳ್ಳಿ. ಓಕೆನಾ? ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.